ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಅಂದ್ರೇ ಸುಗ್ಗಿ ಹಬ್ಬ ಅಂತ. ತುಂಬ ಚೆನ್ನಾಗಿರುತ್ತೆ ಹಬ್ಬ. ಇದು ರೈತರ ಹಬ್ಬ ಅಂತ ಕೂಡ ಹೇಳ್ಬೋದು. ಹಾಗೆ ರೈತರಿಗೆ ಇದು ಹೊಸ ಬೆಳೆ ಬರೋ ಟೈಮು. ಬೆಳೆ ಎಲ್ಲ ಆಗಿ ಕೊಯ್ಲು ಎಲ್ಲ ಕೊಯ್ದು ಭತ್ತ ಧಾನ್ಯ ಎಲ್ಲ ಒಂದು ಕಡೆ ಸೇರಿಸಿ ಸಂಗ್ರಹಣೆ ಮಾಡುವ ದಿನ ಅಂತಲೇ ಹೇಳ್ಬೋದು. ಇದು ನಮ್ಮ ಮಗಳ ಸ್ಕೂಲಲ್ಲಿ ಸಂಕ್ರಾಂತಿ ಹಬ್ಬನ ಆರ್ಗನೈಜೇಷನ್ ಮಾಡಿದ್ರು. ಪೇರೆಂಟ್ಸ್ ಎಲ್ಲ ಹೋಗ್ಬೋದು ಅಂತ ಹೇಳಿದರು. ಹಾಗೆ ಪೇರೆಂಟ್ಸು ಟೀಚರ್ಸು ಎಲ್ಲ ಸೇರಿ ಎಂಜಾಯ್ ಮಾಡಿದ್ರು ತುಂಬ ಚೆನ್ನಾಗಿ. ಪೇರೆಂಟ್ಸ್ಗೆ ರಂಗೋಲಿ ಕಾಂಪಿಟೇಷನ್ ಮತ್ತು ಈ ಥರ ಗೇಮ್ಸ್ ಎಲ್ಲ ಆಡಿಸ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು, ಫನ್ನಾಗಿ. ತುಂಬಾ ಇಷ್ಟ ಆಯಿತು ಕೂಡ ನನಗೆ. ಹಾಗೆ ನನ್ನ ಮಗಳ ಸ್ಕೂಲಲ್ಲಿ ಬೋಗಿ ಬೆಂಕಿನ ಎಲ್ಲ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಮಕ್ಕಳಂತೂ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ನನಗೆ ತುಂಬಾ ಇಷ್ಟ ಆಯಿತು. ನಿಮ್ಮ ಮಕ್ಕಳ ಸ್ಕೂಲಲ್ಲಿ ಯಾವ ರೀತಿ ಆರ್ಗನೈಜೇಷನ್ ಮಾಡಿದರು ಅಂತ ಕಾಮೆಂಟ್ ಮಾಡಿ. ಹಾಗೆ ಟೀಚರ್ಸ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಟೀಚರ್ಸ್ ಜೊತೆ ಪೇರೆಂಟ್ಸು ಕೂಡ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇಲ್ಲಿ ನೋಡಿ ಮಕ್ಕಳೆಲ್ಲ ಎಷ್ಟು ನೀಟಾಗಿ ರಂಗೋಲಿ ಎಲ್ಲ ಬಿಡಿಸಿದ್ದಾರೆ ಅಂತ. ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ಅಂದರೆ ಆ ವಯಸ್ಸಿಗೆ ಅವರು ಬಿಡಿಸಿರೋದು ತುಂಬಾ ಚೆನ್ನಾಗಿತ್ತು. ಇದು 5th ಒಳಗಡೆ ಸ್ಟೂಡೆಂಟ್ಗೆ ಮಾತ್ರ ಈ ಥರ ಆರ್ಗನೈಜೇಷನ್ ಮಾಡಿದರು. ತುಂಬಾ ಚೆನ್ನಾಗಿ ಬಿಡಿಸಿದ್ರು. ಅಂದರೆ ಅವ್ರ ಏಜ್ಗೆ ಅದು ಗ್ರೇಟ್ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಮಗಳ ಸ್ಕೂಲಲ್ಲಿ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಅದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಆದರೆ ಇವರು ಪ್ರತಿ ವರ್ಷವೂ ಏನೇ ಮಾಡಿದ್ರು ಕೂಡ ಪ್ರತಿ ಈವೆಂಟಲ್ಲಿ ಕೂಡ ಕಾರ್ಡ್ಬೋರ್ಡ್ನ ಮಾತ್ರ ಯೂಸ್ ಮಾಡಿರ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಇಷ್ಟ ಆಗುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಸಂಕ್ರಾಂತಿ ಹಬ್ಬ ಅಂದರೆ ಎಲ್ಲರ ಮನೆ ಮುಂದೆನೂ ರಂಗೋಲಿ ಎಲ್ಲ ಹಾಕ್ತಾಯಿದ್ರು. ತುಂಬಾ ಚೆನ್ನಾಗಿರ್ತಾಯಿತ್ತು ಅದು ಕೂಡ. ಅಂದರೆ ಬಣ್ಣಗಳಿಂದ ರಂಗೋಲಿ ಎಲ್ಲ ಹಾಕಿ ರೈತರು ತುಂಬಾ ಖುಷಿ ಪಡ್ತಾಯಿದ್ರು. ಊರಲ್ಲಿ ಬೆಳೆದಿರೋರು ಮಾತ್ರ ಈ ಫೀಲಿಂಗ್ಸ್ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಹಾಗೆ ನಮಗೆ ಚಿಕ್ಕ ವಯಸ್ಸಲ್ಲಿ ಗಾಳಿಪಟನ ಕೊಡಿಸ್ತಾಯಿದ್ರು. ಅಂದರೆ ಮಾಡಿಕೊಡ್ತಾಯಿದ್ರು ಮನೆಯಲ್ಲಿ. ಅದನ್ನು ಕೂಡ ನಾವು ಫ್ಲೈ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ನಂದು ಮೇಲೆ ಹೋಗ್ತಿದೆ, ನಿಂದು ಕೆಳಗಡೆ ಹೋಗ್ತಿದೆ, ನಂದು ಚೆನ್ನಾಗಿದೆ, ನಿಂದು ಚೆನ್ನಾಗಿಲ್ಲ, ಆ ಥರ ಎಲ್ಲನೂ. ಚಿಕ್ಕ ವಯಸ್ಸಲ್ಲಿ ಎಂಜಾಯ್ ಮಾಡಿದಷ್ಟು ಈಗಿನ ಕಾಲದ ಮಕ್ಕಳು ಯಾರೂ ಎಂಜಾಯ್ ಮಾಡಲ್ಲ ಅಂತ ಹೇಳ್ಬೋದು. ನನ್ನ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.